ಮಾತೃದೇವೋಭವ. ಯಾರನ್ನ ತಾಯಿ ಅಂತೇಳಿ ತಿಳ್ಕೊಬೇಕಂದ್ರೆ ತಾಯಿಯನ್ನೇ ದೇವ್ರು ಅಂತ ಹೇಳಿ ತಿಳ್ಕೋಬೇಕು. ಪಿತೃದೇವೋಭವ ಎರಡನೇ ಸ್ಥಾನ ತಂದೆಗೆ. ಆಚಾರ್ಯ ದೇವೋಭವ ಮೂರನೇ ಸ್ಥಾನ ಗುರುಗಳಿಗೆ. ಅತಿಥಿ ದೇವೋಭವ ನಾಲ್ಕನೇ ಸ್ಥಾನ ಅತಿಥಿಗಳಿಗೆ. 4 ಸ್ಥಾನಗಳಲ್ಲಿ ಮೊದಲನೇ ಸ್ಥಾನ ತಾಯಿಗಿದೆ. ಆ ತಾಯಿಯ ಕಾರ್ಯಕ್ರಮ ಇದು ಆಗಿದೆ. ಯಾವುದಾದ್ರೂ ಒಬ್ಬ ಮನುಷ್ಯ ಅವ ನೆಮ್ಮದಿಯನ್ನು ಕಾಣಬೇಕಾಗಿತ್ತು ಅಂತಂದರೆ, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾಗಿತ್ತು ಅಂತಂದರೆ, ಅವನಿಗೇನು 3 ಅವಸ್ಥೆಗಳದಾವ: ಬಾಲ್ಯ ಮತ್ತು ಯೌವನ, ಮುಪ್ಪು. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆಗಳಂತ ಏನು 3 ಅದಾವ. ಆ 3 ಅವಸ್ಥೆಗಳು ಬಹಳ ಮಹತ್ವದ ಅವಸ್ಥೆಗಳು. 3 ಅವಸ್ಥೆಗಳಲ್ಲಿ ಮೊದಲನೇದ್ದೇನೆ ಬಾಲ್ಯ. ಬಾಲ್ಯ ಗಂಡು ಹುಡುಗಂದಾಗ್ಲಿ ಹೆಣ್ಣು ಹುಡುಗಿದಾಗ್ಲಿ ಎಲ್ಲಿ ಇರಬೇಕು ಅಂತಂದ್ರೆ ಮಾತಾಳ ಹತ್ರನೇ ಇರಬೇಕು. ಬಾಲ್ಯ ಮಾತಾಳ ಹತ್ತಿರ ಕಳೆದ್ರೆ, ತಾರುಣ್ಯ ಮಹಾತ್ಮರ ಹತ್ತಿರ ಕಳೆದ್ರೆ, ಮುಪ್ಪು ಪರಮಾತ್ಮನ ಹತ್ತಿರ ಕಳೆದ್ರೆ, ಆ ವ್ಯಕ್ತಿ ಜಗತ್ತಿನೊಳಗೆ ಏನೆಲ್ಲ ಸಾಧಿಸಬಲ್ಲ ಅಂತಕ್ಕಂಥದ್ದು ಒಬ್ಬ ಚಿಂತಕರ ಅಭಿಪ್ರಾಯ ಆಗಿದೆ. ಮಾತಾ, ಮಹಾತ್ಮ, ಪರಮಾತ್ಮ ಅಂತ 3 ಭಾಗ ಬರ್ತಾವ. 18 ವಯಸ್ಸಿನ ತನಕ ಯಾವ ಮಗು ತಾಯಿಯ ಒಡನಾಟದಲ್ಲಿ ಬೆಳೀತದೆ ಅದು ಏನಾದರೂ ಕೂಡ ಜಗತ್ತಿನೊಳಗೆ ಸಾಧಿಸ್ತದೆ ಅಂತಕ್ಕಂಥದ್ದು ಬಹಳ ಬುದ್ಧಿವಂತರು ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಿನ ಸಂದರ್ಭದಲ್ಲಿ ಬಾಲ್ಯ ಮಾತಾಳ ಹತ್ರ ಇಲ್ಲ, ತಾರುಣ್ಯ ಮಹಾತ್ಮರ ಹತ್ರ ಇಲ್ಲ, ಮುಪ್ಪನ್ಯಾಗ ಪರಮಾತ್ಮ ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲರ ಬದುಕು ಚಿಂತಾಜನಕ ಅನ್ನುವಷ್ಟರ ಮೆಟ್ಟಿಗೆ ಆಗಿದೆ. ಏನೆಲ್ಲ ಇದ್ರೂ ಕೂಡ ನೆಮ್ಮದಿ ಶೂನ್ಯ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಈ 3 ಅವಸ್ಥೆಗಳಲ್ಲಿ ಆ 3ರ ಸಂಘದ ಕೊರತೆ ಆಗಿದೆ. ನೀವೆಲ್ಲ ಹೆಣ್ಮಕ್ಳು ಏನು ಮಾಡಿದ್ರಿ ಅಂತಂದ್ರೆ 3.5 ವಯಸ್ಸಿನ ಮಕ್ಕಳನ್ನು ಸೀದಾ ಒಯ್ದು ಕಾನ್ವೆಂಟಿಗೆ ಹಾಕಿಬಿಟ್ರಿ. ಅವು ಸೀದಾ ಕಾನ್ವೆಂಟಿನಿಂದ ಬೆಳ್ಕೊಂತ 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 ಎಲ್ಲಿಗೆ ಹೋಗಿಬಿಟ್ಟು ಅಂತಂದ್ರೆ ದೊಡ್ಡದೊಂದು ಪದವಿ ಮಾಡೋ ತನಕ ಹೋಗಿಬಿಟ್ಟು, ಪದವಿ ಆದ ಕೂಡಲೇ ನೌಕರಿ ಬಂತು, ನೌಕರಿ ಆದ ಕೂಡಲೇ ಮದುವೆ ಆಯಿತು, ಮದುವೆ ಆದ ಮೇಲೆ ನಿಮ್ಮ ಸಂಪರ್ಕದಿಂದ ಅವು ದೂರ ಆಗಿಬಿಡ್ತಾವ. ಹಾಗಾಗಿ ಯಾವ ಪುರುಷನಿಗೂ ಇವತ್ತಿನ ಪರಿಸ್ಥಿತಿ ಒಳಗೆ ಹೆಂಗೆ ಬದುಕಬೇಕು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ತಾಯಿಯ ಬಗ್ಗೆ ನಾವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗತ್ತೆ. ಪುರಾಣ ಹೇಳೋರು ಗುರುಗಳ ಬಗ್ಗೆ ಹೇಳಿದರು. ಗುರುವಿನ ಮಹತ್ವ ಎಂಥದ್ದು, ಆತನ ದರ್ಶನದಿಂದ ಆಗುವ ಲಾಭ ಎಂಥದ್ದು ಅಂಥೇಳಿ ಅವರು ಹೇಳಿದರು. ಆದರೆ ನಿಮ್ಮ ಗಮನದಾಗಿರಲಿ, ಗುರು ಬಹಳ ಶ್ರೇಷ್ಠನೋ ದೇವರು ಬಹಳ ಶ್ರೇಷ್ಠನೋ ಅಂತ ಪ್ರಶ್ನೆ ಕೇಳಿದ್ರೆ, ಒಬ್ರು ಯಾರಾದರೂ ಹೆಣ್ಮಕ್ಳು ಹೇಳ್ರಿ ನೋಡೋಣ, ಯಾರು ಬಹಳ ಶ್ರೇಷ್ಠ, ಗುರು ಶ್ರೇಷ್ಠನೋ ದೇವರು ಶ್ರೇಷ್ಠನೋ? ಒಬ್ರು ಯಾರು ಹೇಳ್ರಿ? ನಿಮ್ಮ ಬಗ್ಗೆನ ಮಾತಾಡಕ್ಕೆ ಬಂದೀವಿ. ಇಲ್ಲೊಬ್ರು ಹೇಳ್ತಾ ಇದ್ದಾರೆ, ಯಾರು? ಗುರು ಶ್ರೇಷ್ಠ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುರು ಮತ್ತು ದೇವರು ಇವರಿಬ್ಬರಲ್ಲಿ ಯಾರು ಬಹಳ ಶ್ರೇಷ್ಠ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಗುರು ಅಂತ. ಅವರಿಗೆ ಮಾರ್ಕಸ್ ಎಷ್ಟಂದ್ರೆ 100ಕ್ಕೆ 100. ಈಗ ನಾವು ನಿಮ್ಮನ್ನು ಕೇಳ್ತೀವಿ ಎದುರಿ ಕುಂತವ್ರನ್ನ, ತಂದೆ ಬಹಳ ಶ್ರೇಷ್ಠನೋ ತಾಯಿ ಬಹಳ ಶ್ರೇಷ್ಠನೋ? ಓಸರು ಹೇಳಕತ್ತೀರಿ ತಾಯಿ ಅಂತ, ಹೌದಲ್ಲ? ಯಾಕಮ್ಮ ಸಂಬಂಧ ಇಲ್ಲ ನಿಮಗೆ? ಯಾರು ತಂದೆ ಸಂಬಂಧ ಇಲ್ವಾ? ಎಲ್ಲರೂ ಸಾರಾಸಗಟಾಗಿ ತಾಯಿ ಅಂತ ಹೇಳಕತ್ತೀರಿ. ಹಾಗೆ ತಂದೆ ಮತ್ತು ತಾಯಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿ ಅಂದಾಗ ತಾಯಿ ಅಂದ್ಬಿಟ್ರೆ ಅಲ್ಲ. ಯಾಕ ಅಂತಂದ್ರೆ
ಒಂದು 6 ತಿಂಗಳನೋ 8 ತಿಂಗಳದ್ದೋ ಒಂದು ಕೂಸೈತೆ ಅಂತ ಇಟ್ಕೊಳ್ರಿ. ಹಾಗೆ ಅದು ಅಂಗಳದಲ್ಲಿ ಪಡಸಾಲಿ ಒಳಗೆ ಮಲಗಿದೆ. ಮನೆಯೊಳಗೆ ವಿಸಿಟಿಂಗ್ ಹಾಲ್ ಅಂತ ಇರ್ತೈತಲ್ಲ, ಅಲ್ಲಿ ಹಾಕಿರ್ತಾಳಾಕಿ ತಾಯಿ. ಆ ಕೂಸನ್ನ ಅಲ್ಲಿ ಮಲಗಿಸಿ ಏನು ಮಾಡಿದಾಳೆ ಅಂತಂದ್ರೆ ರೊಟ್ಟಿ ಬಡಿಯಾಕೆ ಹತ್ತಿರ್ತಾಳೆ. ಈಗಿನವ್ರು ಹೆಚ್ಚಾಗಿ ರೊಟ್ಟಿ ಬಡಿಯೋದಿಲ್ಲ, ಲಟ್ಸವ್ರು ಬಂದಾರ. ಆದರೆ ಹೆಚ್ಚಾಗಿ ಹೆಣ್ಮಕ್ಳು ರೊಟ್ಟಿ ಬಡಿದ್ರೆ ಆ ರುಚಿ ಬೇರೆ. ಅದು ರೊಟ್ಟಿಯನ್ನು ಬಡಿತಾ ಇದ್ಲು. ಮನೆಯೊಳಗೆ ಗಂಡ ಇರಲಿಲ್ಲ, ಅಂದ್ರೆ ಆ ಕೂಸಿನ ತಂದೆ ಇರಲಿಲ್ಲ. ಅವ ಸ್ವಲ್ಪ ಹೊತ್ತು ತಡೆದು ಬಂದ. ಆ ತಡೆದು ಬಂದಾಗ ಏನಾಗಿತ್ತು ಅಂತಂದ್ರೆ ಕೂಸು ಒಂದಕ್ಕೆ ಮಾಡಿತ್ತು, ಅದರ ಜೊತೆಗೆ 2ಕ್ಕೂ ಮಾಡಿತ್ತು. 1ಕ್ಕೆ 2ಕ್ಕೆ ಅಂದ್ರೆ ಗೊತ್ತಾಕವ ನಿಮಗೆ, ಕನ್ನಡ ಶಾಲಿ ಭಾಷೆ ಅದು. 1ಕ್ಕೆ 2ಕ್ಕೆ ಅಂತಂದ್ರೆ 1ಕ್ಕೆ ಮಾಡಿ 2ಕ್ಕೆ ಮಾಡಿ ಆ 1 2 ಸೇರಿಸಿ 1 ಮಾಡಿತ್ತು. ಅದು ಹೊಳ್ಳಾಡಿ ಈಗ ಗೊತ್ತಾತ್ ನೋಡ್ರಿ ನಿಮಗೆ. 1 ಮತ್ತು 2 ಏನು ಮಾಡಿತ್ತಲ್ಲ, ಅವು 2 ಸೇರಿಸಿ 1 ಮಾಡಿ ಅದ್ರ ತುಂಬ ಹೊಳ್ಳಾಡಿ ಬಿಟ್ಟಿತ್ತು. ಅದಕ್ಕೇನು ಗೊತ್ತಿದ್ದು 1 ಇದು 2 ಅಂತ ಗೊತ್ತಿಲ್ಲ. ವಿಶೇಷ ಅಂದರೆ ಮೈ ತುಂಬ ಹಚ್ಚಿಕೊಂಡಿತ್ತು. ಅವ ಬಂದು ನೋಡಿ ಹೆಂಡತಿಗೆ ದೊಡ್ಡ ಧ್ವನಿ ಒಳಗ ಚೀರ್ತಾನೆ, ಏಯ್ ಏನು ಮಾಡಕತ್ತಿ, ಬಾಯಿಲ್ ನೋಡಿದನಂತೇಳಿ. ಅವನಿಗೆ ಸಂಬಂಧ ಇಲ್ಲೇನು? ಸಂಬಂಧ ಐತಿ ಕರೆ, ಮಗ ಅಲ್ಲೇನು, ಮಗ ಹೌದು. ಆದ್ರೆ ಅದನ್ನು ಮುಟ್ಟಾಕ್ ತಯಾರಿಲ್ಲವ, ಅದನ್ನು ಮುಟ್ಟಾಕ್ ತಯಾರಿಲ್ಲ. ಜೋರ್ ಧ್ವನಿಯೊಳಗೆ ಕರೆದು ಕೂಡಲೇ ಓಡಿ ಬಂದು ನೋಡ್ತಾಳ, ಎಲ್ಲ ಮೈ ತುಂಬ ಹಚ್ಕೊಂಡ್ಬಿಟ್ಟಿತ್ತು. ಆಕಿಗೆ ನಾ ರೊಟ್ಟಿ ಬಡಿಯಾಕತ್ತೀನಿ, ಇದನ್ನ ಹೆಂಗೆ ಮುಟ್ಲಿ ಅನ್ನುವಂಥ ಭಾವನೆ ಬರಲಿಲ್ಲ. ಆ ಕೂಡಲೇ ಅದ್ರ 2 ರೊಟ್ಟ್ಯಾಗ ಕೈ ಹಾಕಿ, ಅಯ್ಯೋ ನನ್ನ ಬಂಗಾರ ಹೆಂಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ ಎಲ್ಲ ಅನ್ಲಾಕಿ. ನೋಡ್ರಿ, ಅದನ್ನ ಹಚ್ಕೊಂಡೈತಿ, ಆದರೂ ಅದಕ್ಕೆ ಬಂಗಾರ ಅಂತಾಳ. ಬಂಗಾರದ ಬಣ್ಣದ ಹಚ್ಕೊಂಡಿತ್ತದು. ಬಂಗಾರದ ಬಣ್ಣದ ಮೈ ತುಂಬ ಹಚ್ಕೊಂಡಾಗ ಅದಕ್ಕೆ ಬಂಗಾರಾಗಿ ಕಂಡಿತ. ಅದಕ್ಕೆ ತಾಯಿಗೆ ಬಂಗಾರಾಗಿ ಕಂಡಿತದು. ಅದನ್ನೆಲ್ಲ ನೋಡಿಕೊಂಡು ಸೀದಾ ಬಾತ್ರೂಮಿಗೆ ತಗೊಂಡು ಹೋಗಿ, ಬಚ್ಚಲಕ್ಕೆ ತಗೊಂಡು ಹೋಗಿ, ಆ ಕಡೆ ಬಿಸಿನೂ ಅಲ್ಲದ, ಈ ಕಡೆ ತಣ್ಣಗೂ ಅಲ್ಲದ ಉಗುರು ಬೆಚ್ಚಗೆ ಹಿತವಾದ ನೀರನ್ನು ಹಾಕಿ ಅದನ್ನು ಸ್ವಚ್ಛಗೆ ತೊಳೆದು ಒಮ್ಮೆ ಬಿಟ್ಟು 2 ಸರಿ ಸಾಬೂನು ಹಚ್ಚಿ, ತಲೆಗೊಂದಿಷ್ಟು ಶಾಂಪೂ ಹಾಕಿ, ಬಹಳ ಚಂದಾಗ ಅದನ್ನು ಮೈ ತೊಳೆದು ತಲೆ ಒರೆಸಿ, ಅದಕ್ಕೊಂದು ಚಲೋ ಅಂಗಿ ಹಾಕಿ, ಚಲೋ ಚೊಣ್ಣ ಹಾಕಿ, ಅದಕ್ಕೊಂದಿಷ್ಟು ಮುಖಕ್ಕೆ ಪೌಡರ್ ಗಿೌಡರ್ ಹಚ್ಚಿ, ಅದಕ್ಕೊಂದು ಕರ್ರಂದು ಟಿಕ್ಕಿ ಇಟ್ಟು ಬಗಲಾಗಿ ಎತ್ಕೊಂಡು ಬಂದ್ಲು. ನೋಡ್ರಿ, ಇವ ಹೊರಗೆ ಕುಂತಿದ್ದಿವ, ಕುರ್ಚದ ಮೇಲೆ ಕುಂತಿದ್ದ. ಎಷ್ಟು ಚಂದ ಮಾಡಿದ್ಲು ಆ ಕೂಸನಂತಂದ್ರೆ, ಆ ಕೂಸವ ನೋಡಿದ ಕೂಡಲೇ ಬಾ 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 ಅಂದವ. ಎದಕ್ಕೆ? ಕೂಸಿಗಂತನವ ಬಾಯಿಲ್ ಅಂತ ಹೇಳಿ. ವಿಚಾರ ಮಾಡ್ರಿ, ಯಾವುದನ್ನು ಅವ ಮುಟ್ಟಾಕ ತಯಾರಿದ್ದಿಲ್ಲಲ್ಲ, ಯಾವುದನ್ನು ನೋಡಿದ ಕೂಡಲೇ ಅವನಿಗೆ ಹೇಸಿಗನಿಸಿತ್ತಲ್ಲ, ಅದನ್ನು ಆಕಿ ಎಷ್ಟು ಚಂದ ತಯಾರು ಮಾಡಿದ್ಲಪ್ಪ ಅಂತಂದ್ರೆ ಕೂಡಲೇ ಅವ ಹಿಂಗೆ ಕೈ ಮಾಡಿ ಕರೆದಿರ್ಬೇಕು, ಗಲ್ಲಕ್ಕೆ ಮುದ್ದು ಕೊಟ್ಟು ಮುದ್ದಾಡಿರ್ಬೇಕು. ಹಂಗೆ ಮಾಡಿದ. ಹಾಗಾಗಿ ತಾಯಿ ಶ್ರೇಷ್ಠ. ತಂದೆಗೆ ಹೊಲಸಿದ್ರೆ ಬೇಡ, ಆದ್ರೆ ತಾಯಿಗೆ ಏನಿದ್ರೂ ಕೂಡ ಮಗು ಅಂತಕ್ಕಂಥದ್ದು ಬೇಕಾಗುತ್ತೆ. ನಿಮಗೆ ಗಮನದಾಗಿರಲಿ, ದೇವರು ಮತ್ತು ಗುರುಗಳಲ್ಲಿ ಯಾಕೆ ನೀವು ಗುರುವಿಗೆ ಮೊದಲನೇ ಸ್ಥಾನ ಕೊಟ್ರಿ ಅಂದ್ರೆ, ದೇವರಿಗೆ ನೀವು ಪಾಪ ಮಾಡಿದ್ರೆ ಬೇಡ, ಪಾಪದೊಳಗೆ ನೀವು ಬಳಲ್ತಾ ಇದ್ರೆ ನಿಮಗೆ ಬೇಡವ, ಅವ ಮುಟ್ಟೋದಿಲ್ಲ ನಿಮ್ಮನ್ನ. ಆದ್ರೆ ನಿಮ್ಮ ಪಾಪವನ್ನು ಯಾರು ತೊಳಿತಾರಪ್ಪ ಅಂದ್ರೆ ಗುರುಗಳು ತೊಳಿತಾರ. ರಾಮಲಿಂಗ ಸ್ವಾಮಿಗಳು ನಿಮ್ಮ ಪಾಪ ತೊಳೆಯಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಈಗ ನಿಮ್ಮನ್ನ ಏನು ಮಾಡಕತ್ತಾರಪ್ಪ ಅಂದ 1 2 1 ಮಾಡ್ಕೊಂಡು ಹಿಂಗೆ ಒದ್ದಾಡು ಸಂಸಾರದಾಗಿಂದ ಹೊರಗೆ ತಗೊಂಡು ಬಂದು ನಿಮ್ಮನ್ನು ಭಾಳ ಚಂದ ಅಲಂಕಾರ ಮಾಡಕತ್ತಾರ. ಎಷ್ಟರ ಮೆಟ್ಟಿಗೆ ನಿಮ್ಮನ್ನು ತಯಾರು ಮಾಡ್ತಾರಪ್ಪ ಅಂತಂದ್ರೆ, ಆ ದೇವರು ನಿಮ್ಮನ್ನು ನೋಡಿದ ಕೂಡಲೇ ಬಾಬಾ ಬಾಬಾ ಅಂತೇಳಿ ನಿಮ್ಮನ್ನು ಕೈ ಹಿಡಿದು ಕರೆದಿರ್ಬೇಕು. ಅಷ್ಟರ ಮೆಟ್ಟಿಗೆ ನಿಮ್ಮನ್ನು ಚಂದ ಮಾಡಕತ್ತಾರೆ ಇಷ್ಟು ಮಂದಿ ಸ್ವಾಮಿಗಳನ್ನ ಕರೆಸಿ. ಇವರು ತಾಯಿಗೆ ಸಮ, ಗುರುಗಳೆಲ್ಲ ತಾಯಿಗೆ ಸಮ. ಯಾರೋ ಒಬ್ಬರು ಈಗ ಹೇಳ್ತಾ ಇದ್ರು ಮಾತೃಸ್ವರೂಪಿಗಳು ಅಂತ ಹೇಳಿ. ಎಲ್ಲೂ ಕೂಡ ಈ ಜಗತ್ತಿನೊಳಗೆ ಒಬ್ಬ ಕರುಣಾಮಯಿಯನ್ನು ಹೊಗಳಬೇಕಾಗಿತ್ತಂತಂದ್ರೆ
ಪಿತೃಸ್ವರೂಪ ಅಂತ ಎಲ್ಲೂ ಹೇಳಲಿಲ್ಲ, ಮಾತೃಸ್ವರೂಪ ಅನ್ನುವಂತಹ ಮಾತನ್ನು ಬಳಸಿದ್ರು ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತಾಯಿ ಜಗತ್ತಿನೊಳಗೆ ಎಷ್ಟು ಶ್ರೇಷ್ಠ ಅಂದರೆ, ಮದುವೆಯಾದ 2-3 ಮಕ್ಕಳು ಹಡದ ಮೇಲೆ ಅಥವಾ 12 ಮಕ್ಕಳು ಹಡ್ದಾರಂತ ಇಟ್ಕೊಳ್ಳೋನು. ಈಗಿನವ್ರು ಯಾರಿಗೂ ಅದು ಸಾಧ್ಯ ಇಲ್ಲದ ಕೆಲಸ. ಹಿಂದಿನ ಕಾಲಕ್ಕೆ 27 ಮಕ್ಕಳನ್ನ ಹಡಿತಿದ್ರು. ಈಗೂ 27 ಮಕ್ಕಳನ್ನ ಹಡ್ದವ್ರು ಅದಾರ. ಗೋಕಾಕ್ ತಾಲೂಕಿನ್ಯಾಗ 27 ಮಕ್ಕಳನ್ನ ಹಡ್ದವ್ರು ಅದಾರ. ಮೊದಲನೇ ಮಗಳದು 3ನೇ ಡಿಲಿವರಿ ತಾಯಿ ಕೂಡ, ತಾಯಿದು ಒಂದು ಕಡೆಗೆ, ಮಗಳದು ಒಂದು ಕಡೆಗೆ. ಗೋಕಾಕ್ ತಾಲೂಕು ಮಮದಾಪುರ ಅಂತ ಒಂದು ಊರು ಐತಿ. ಆ ಊರಿನೊಳಗೆ 27 ಮಕ್ಕಳನ್ನ ಹಡ್ದಾರ. 12 ಮಕ್ಕಳನ್ನ ಹಡ್ದಾಳ ಅಂತಂದ್ರೆ, 12 ಮಕ್ಕಳನ್ನ ಹಡದ ಮೇಲೆ ಆಕೆ ಇನ್ನೂ ಹೆಂಗಿರ್ತಾಳಪ್ಪ ಅಂತಂದ್ರೆ ತರುಣಿ ಇದ್ದಂಗ ಇರ್ತಾಳ. ಅಷ್ಟು ಆರೋಗ್ಯವನ್ನ ಕಾಪಾಡಿಕೊಂಡಿರ್ತಾಳ. ವಿಚಾರ ಮಾಡಬೇಕು, ತಂದೆ ಮತ್ತು ತಾಯಿಗಳು ಸೇರಿ 12 ಮಕ್ಕಳನ್ನು ಜೋಪಾನ ಮಾಡ್ತಾರ. ಆದರೆ ಆ 12 ಮಕ್ಕಳು ದೊಡ್ಡವಾದ ಮೇಲೆ ತಂದೆ ತಾಯಿ ಇಬ್ಬರನ್ನ ಜೋಪಾನ ಮಾಡದೇ ಇರುವಂತ ಕೆಟ್ಟ ಪರಿಸ್ಥಿತಿ ಇವತ್ತಿನ ಸಮಾಜದಲ್ಲಿ ಇದೆ. 12 ಮಕ್ಕಳನ್ನ ಜೋಪಾನ ಮಾಡುವ ತಂದೆ ತಾಯಿ ಚಲೋನೋ, ಆ 12 ಮಕ್ಕಳು ಸೇರಿ ಕೇವಲ ತಂದೆ ತಾಯಿಯನ್ನು ಜೋಪಾನ ಮಾಡದೇ ಇರುವಂತಹ ಈ ಮಕ್ಕಳು ಚಲೋನೋ ನಾವು ವಿಚಾರ ಮಾಡಬೇಕಾಗೈತಿ. ಇನ್ನೂ ನಿಮಗೊಂದು ಸೂಕ್ಷ್ಮ ಹೇಳಬೇಕು ಅಂದರೆ, ಒಬ್ಬ ಹೆಣ್ಣು ಮಗಳು ಮಕ್ಕಳಾದ ಮೇಲೆ ಗಂಡನ ಕಳ್ಕೊಂಡ್ರೆ, ಅವ ಅಕಾಲಿಕ ಮರಣ ಹೊಂದಿದ್ರೆ, ಅಥವಾ ಯಾವುದೋ ಮಾಡಬಾರದು ಕೆಲಸ ಮಾಡಿ ಎಲ್ಲೋ ಓಡಿ ಹೋದರೆ, ಅಥವಾ ಡಿವೋರ್ಸ್ ಮಾಡಿದರೆ, ಏನೇ ಮಾಡಿದ್ರು ಕೂಡ ಆ ಹೆಣ್ಮಗಳು ಮಾತ್ರ ಮಕ್ಕಳನ್ನು ಜೋಪಾನ ಮಾಡೇ ಮಾಡ್ತಾಳೆ. ಯಾರ್ದಾದ್ರೂ ಮನೆಯ ಮುಸುರಿಯನ್ನು ತೊಳೆದಾದ್ರೂ ಕೂಡ ಮಕ್ಕಳನ್ನು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನು ತಾಯಿ ಮಾಡ್ತಾಳ. ಅದೇ ಕೆಲಸವನ್ನು ತಂದೆ ಮಾಡೋದಿಲ್ಲ. ಹಾಗಾಗಿ ಜಗತ್ತಿನೊಳಗೆ ಒಂದು ತಾಯಿಯ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ರಾಮಲಿಂಗ ಸ್ವಾಮಿಗಳು ನಿಮಗೆ ಗೌರವವನ್ನು ಕೊಡಬೇಕನ್ನೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಉಡಿ ತುಂಬುವ ಕಾರ್ಯಕ್ರಮ ಇದು. ಉಡಿ ತುಂಬುವ ಕಾರ್ಯಕ್ರಮ. ಜನಪದದಲ್ಲಿ ಒಂದು ಪದ್ಯ ಬರ್ತದೆ, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ, ಹೊಣ್ಣ ಕಟ್ಟುವರು ಉಡಿಯೊಳಗ, ಬೆನ್ನ ತಟ್ಟುವರು ಸಭೆಯೊಳಗ. ಈಗ ಇಲ್ಲಿ ಕುರ್ಚದ ಮೇಲೆ ಇಷ್ಟು ಮಂದಿ ಹೆಣ್ಮಕ್ಳನ್ನ ತಂದು ಕುಂದ್ರಿಸ್ಯಾರ ನೋಡ್ರಿ ಸ್ವಾಮಿಗಳು. ಸಭಾದೊಳಗೆ ಇವರು ಬೆನ್ನ ತಟ್ಟಾಕ ಕರ್ಕೊಂಬಂದು ಕುಂದ್ರಿಸ್ಯಾರ. ಇವ್ರ ಮನ್ಯಾಗ ಇವ್ರ ಮನೆಯೊಳಗೆ ಯಾರ್ಯಾರು ಇವ್ರು ಬೆನ್ನ ತಟ್ಟ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಆದ್ರೂ ಸ್ವಾಮಿಗಳು ಮಾತ್ರ ಇವ್ರನ್ನ ಬೆನ್ನ ತಟ್ಟಿ ಕುಂದ್ರಿ ನೀವು ಸಭಾದೊಳಗೆ ಅಂತೇಳಿ ಕುಂದ್ರಿಸ್ಯಾರ. ನಿಮಗೆ ಹೊನ್ನ ಕಟ್ಟಾಕತ್ಯಾರ, ಇವರಿಗೆ ಬೆನ್ನ ತಟ್ಟಾಕತ್ಯಾರ. ಇದಕ್ಕಿಂತ ದೊಡ್ಡ ಕೆಲಸ ಏನು ಬೇಕು ಸ್ವಾಮಿಗಳು? ನಿಮ್ಮ ಉಡಿ ಒಳಗ ಇವತ್ತಿನ ದಿವಸ ಏನು ಇಡಾಕತ್ಯಾರಪ್ಪ ಅಂತಂದ್ರೆ, ನಿಮ್ಮ ಬದುಕಿಗೆ ಏನು ಬೇಕಾಗೈತಲ್ಲ ಅದನ್ನ ಇವತ್ತಿನ ದಿವಸ ಉಡಿ ಒಳಗೆ ಇಡಾಕತ್ಯಾರ. ಇವ್ರಿಗೊಂದು ಸ್ವಲ್ಪ ನೀವು ಮುಂದುವರಿರಿ ಅಂತೇಳಿ ಬೆನ್ನ ತಟ್ಟಾಕತ್ಯಾರ. ಇವತ್ತಿಟ್ಟಿರುವಂತಹ ಉಡಿ ಒಳಗಿನ ವಸ್ತುಗಳೇನದಾವಲ್ಲ, ಆ ವಸ್ತುಗಳನ್ನು ಎಲ್ಲಿಯವರೆಗೆ ನೀವು ಕಾಪಾಡಿಕೊಂಡಿರ್ತೀರಿ ಅಲ್ಲಿಯವರೆಗೆ ನಿಮ್ಮ ಮನೆತನಕ್ಕೆ ಅನ್ನ ಕೊರತೆ ಆಗೋದಿಲ್ಲ, ನೆಮ್ಮದಿ ಕೊರತೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಆ ಕಟ್ಟಿದ ವಸ್ತುಗಳ ಬೆಲೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಆ ವಸ್ತುಗಳನ್ನು ಇಟ್ಟಿರ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ಗದಗ ಹತ್ರ ಒಂದು ಹೊಸಳ್ಳಿ ಅಂತ ಐತಿ. ಆ ಹೊಸಳ್ಳಿ ಒಳಗೊಬ್ಬರು ಬೂದಿ ಸ್ವಾಮಿಗಳಂತಾಗಿ ಹೋದ್ರು. 775 ವರ್ಷ ಬದುಕಿದ್ರು ಅವರು. ಒಬ್ಬರೇ 775 ವರ್ಷ ಬದುಕಿದ್ರು. ಒಬ್ಬರ ಮನೆಗೆ ಭಿಕ್ಷಕ್ಕೆ ಹೋಗ್ತಾರ. ಆ ಮನೆಯೊಳಗೆ ಏನೂ ಇರಲಿಲ್ಲ, ಒಂದೇ ಒಂದು ರೊಟ್ಟಿ ಇತ್ತು. ಆ ಹೆಣ್ಮಗಳು ವಿಚಾರ ಮಾಡ್ತಾಳ, ಈ ರೊಟ್ಟಿಯನ್ನು ನಾನು ಉಣ್ಣೋದು ಸರಿಯೋ, ಗುರುಗಳು ಬಂದಾರ ಅವರಿಗೆ ನೀಡೋದು ಸರಿಯೋ ಅಂತ ವಿಚಾರ ಮಾಡಿಕೊಂಡು, ಹೆಣ್ಣು ಯಾವಾಗಿದ್ರೂ ಕೂಡ ತ್ಯಾಗಮಯಿ ಅಲ್ಲ. ಆ ಹೆಣ್ಮಗಳು ಏನು ಮಾಡಿದ್ಲು ಅಂದರೆ, ನಾನು ಉಣ್ಣೋದ್ರ ಬದಲಿ ಅವರಿಗೆ ನೀಡಿ ಬಿಡಬೇಕು ಅಂತ ಹೇಳಿ ತಿಳ್ಕೊಂಡು ಆ ರೊಟ್ಟಿಯನ್ನು ಆ ಸ್ವಾಮಿಗಳ ಜೋಳಿಗೆಗೆ ಹಾಕಿದ್ಲು. ಒಂದ ನೀಡಿದೆಲ್ಲಮ್ಮ, ಇನ್ನೊಂದು ತರಬಹುದಾಗಿತ್ತಲ್ಲ ಅಂತ ಒಂದು ಮಾತನ್ನು ಹೇಳಿದಾಗ
ಒಂದೇ ರೊಟ್ಟಿಯನ್ನು ನೀಡಿದಿ, ಇನ್ನೊಂದು ರೊಟ್ಟಿಯನ್ನು ನೀಡಬಹುದಾಗಿತ್ತಲ್ಲ ಅಂತ ಒಂದು ಮಾತನ್ನು ಹೇಳಿದರೆ ವಿಚಾರ ಮಾಡ್ರಿ. ಆ ಹೆಣ್ಮಗಳಂತಾಳ, ಯಪ್ಪ ಒಂದು ಮಾತ್ರ ಇತ್ತು, ಎರಡಲ್ಲ 5 ರೊಟ್ಟಿ ಇದ್ರೆ 5 ರೊಟ್ಟಿನೂ ನೀಡುವ ಪೈಕಿ ನಾನು ನನಗಾಗಿ ಮಾಡಿಕೊಂಡಿರ್ತಕ್ಕಂತಹ ರೊಟ್ಟಿಯನ್ನು, ಅದು ಒಂದೇ ರೊಟ್ಟಿ ಮಾಡುವಷ್ಟು ಹಿಟ್ಟು ನನ್ನ ಮನೆಯೊಳಗಿತ್ತು, ಹಾಗಾಗಿ ಅದು ಒಂದು ರೊಟ್ಟಿಯನ್ನು ಮಾಡಿಕೊಂಡಿದ್ದೆ, ಅದನ್ನೇ ತಿಂದು ಇರಬೇಕು ಅಂತ ಹೇಳಿ ನೀವು ಬಂದಿದ್ದಕ್ಕೆ ಅದನ್ನು ನೀಡಿಬಿಟ್ಟಿದ್ದೀನಿ ಅಂತಂದಾಗ, ಇರುವ ಒಂದು ರೊಟ್ಟಿಯನ್ನು ನಿನ್ನ ಹೊಟ್ಟಿಗೆ ಹಾಕುವುದ್ಲಿ ನನ್ನ ಹೊಟ್ಟಿಗೆ ಹಾಕಬೇಕಂತ ವಿಚಾರ ಮಾಡುವಂಥ ತ್ಯಾಗಿ ನೀನಂದ ಮೇಲೆ ನಿನ್ನ ಬದುಕು ಎಂದೂ ಕೂಡ ಈ ದುಃಖಕ್ಕೆ ಒಳಗಾಗಬಾರ್ದು. ಈ ರೊಟ್ಟಿಯನ್ನು ಮರಳಿ ನಿನ್ನ ಆಶೀರ್ವಾದ ಮಾಡಿ ನಿನ್ನ ಉಡಿಗೆ ಹಾಕ್ತೀನಿ ತಗೋ, ನಿನ್ನ ಮನೆತನಕ್ಕೆ ಎಂದೂ ಕೊರತೆ ಆಗಲಾರ್ದಂಗೆ ಆಗಲಿ ಅಂಥೇಳಿ ಆ ಸ್ವಾಮಿಗಳು ಆ ರೊಟ್ಟಿಯನ್ನು ಆಕಿನ ಉಡಿಗೆ ಹಾಕಿದರು. ಉಡಿ ಒಳಗೆ ರೊಟ್ಟಿಯನ್ನು ತುಂಬಿದ ದಿವಸದಿಂದ ಹಿಡ್ಕೊಂಡು ಈಗ 150 ವರ್ಷ ಆಯಿತು. ಎಷ್ಟು? 150 ವರ್ಷ ಆಯಿತು. 150 ವರ್ಷದ ಹಿಂದೆ ಆ ಸ್ವಾಮಿಗಳು ಆಕಿನ ಉಡಿ ಒಳಗೆ ಹಾಕಿದ ರೊಟ್ಟಿ ಈಗೂ ಅದ. 150 ವರ್ಷದ ಹಿಂದಿನ ರೊಟ್ಟಿ ಐತಿ. ವಿಚಾರ ಮಾಡ್ರಿ ನೀವು. ಹೊಸಳ್ಳಿ ಒಳಗೆ ಅಂಗಡಿಯವರ ಮನೆತನ ಅಂತೈತಿ. ಆ ಮನೆತನದಲ್ಲಿ ಆ ರೊಟ್ಟಿಯನ್ನು ಎದುರಾಗಿಟ್ಟಾರಪ್ಪ ಅಂತಂದ್ರೆ ಅವರು ಬೆಳ್ಳಿಯ ಬಾಕ್ಸ್ ಮಾಡಿ ಅದರೊಳಗಿಟ್ಟಾರ. ಬಹಳ ದೊಡ್ಡ ಶ್ರೀಮಂತರಾಗ್ಯಾರ ಅವರು ಗುರುಗಳ ಆಶೀರ್ವಾದದಿಂದ. ಎಂದು ರೊಟ್ಟಿಯನ್ನು ಉಡಿಗೆ ಹಾಕಿದ್ರೋ ಅಂದೇ ಅವರ ಬಡತನ ದೂರ ಆಯಿತು ಅಂತಕ್ಕಂಥದ್ದು. ಹೊಸಳ್ಳಿ ಬೂದಿ ಸ್ವಾಮಿಗಳು ಹಾಕಿದ ಒಂದು ರೊಟ್ಟಿಯನ್ನು ಆ ಜನ ಇವತ್ತಿಗೂ ಕಾದಿಟ್ಟಂಗ, ರಾಮಲಿಂಗ ಸ್ವಾಮಿಗಳು ನಿಮ್ಮ ಉಡಿ ಒಳಗೆ ಹಾಕಿರ್ತಕ್ಕಂಥದ್ದನ್ನು ನೀವು ಕೊನೆಯ ತನಕನೂ ಕಾದಿಡ್ರಿ, ಅದು ನಿಮ್ಮ ಮನೆಯನ್ನು ಕಾಯ್ತೈತಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಭಾವನಾತ್ಮಕವಾಗಿ ಇಟ್ಕೋಬೇಕು. ನಮ್ಮ ದೇಶದೊಳಗೆ ಒಂದೊಂದು ಗುರುಗಳು ವಸ್ತುಗಳು ಏನದಾವಲ್ಲ ಅವನ್ನ ಕಾದಿಟ್ಟಿರ್ತಕ್ಕಂತಹ ಉದಾಹರಣೆಗಳದಾವ. ನಿಮಗೆ ಗೊತ್ತಿರಲಿ, ಮಹಾಲಿಂಗಪುರ ಅಂತೇಳಿ ಐತಿ, ಮುಧೋಳ ಮಹಾಲಿಂಗಪುರ. ಅಲ್ಲಿ ಒಬ್ಬ ಹೆಣ್ಮಗಳು ಗುರುಗಳನ್ನು ಬೇಡಿಕೊಂಡ್ಲು, ಈ ಊರು ಬಿಟ್ಟು ಹೋಗಬೇಡ್ರಿ ಅಂತೇಳಿ. ನಾನು ಇಲ್ಲಿರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸ್ವಾಮಿಗಳು ಹೇಳಿದಾಗ, ಏನಾದರೂ ಕೊಟ್ಟು ಹೋಗ್ರಿ ಅಂತಂದಾಗ ತಲೆ ಒಳಗಿನ 5 ಕೂದಲ ತೆಗೆದು ಆಕಿನ ಉಡಿಗೆ ಕೊಟ್ಟರೆ ಆ 5 ಕೂದಲುಗಳನ್ನು ಆಕೆ ಕಾಪಾಡಿದ್ಲು. ಇವತ್ತು ಆ 5 ಕೂದಲು ಇಷ್ಟೆತ್ತರ ಸಿಂಬಿ ಆಗ್ಯದ. ಅದೇ ಸಿಂಬಿ ಇವತ್ತಿನ ದಿವಸ ಆ ಮಠದಲ್ಲಿ ಮೂಲ ಕರ್ತೃವಿನ ಸ್ಥಾನದಲ್ಲಿ ಕೂತ್ಕೊಂಡೈತಿ. ಮಹಾಲಿಂಗಪುರ ಮಠ ಬೆಳೀತಾ ಇರೋದು ಆ ಸಿಂಬಿಯಿಂದ. ಗುರುಗಳು ಕೊಟ್ಟ 5 ಕೂದಲವನ್ನು ಆ ಹೆಣ್ಮಗಳು ಕಾಪಾಡಿದ್ಲು. ಬುದ್ಧನ ಹಲ್ಲು ಬಿದ್ದಿದ್ದು 2000 ವರ್ಷದ ಹಿಂದೆ ಬುದ್ಧನ ಹಲ್ಲುಗಳು ಬಿದ್ದಿದ್ದು. ಆ ಬುದ್ಧ ತನ್ನ ಬಿದ್ದ ಹಲ್ಲುಗಳನ್ನು ಹಿಂಗೆ ತೆಗೆದಿಟ್ಟಿದ್ದ. ಆಶ್ಚರ್ಯ ಅಂತಂದ್ರೆ ಬುದ್ಧನ ಅನುಯಾಯಿಗಳು, ಸೇವಕರು, ಶಿಷ್ಯರು, ಅವರಿಗೆ ಬಿಕ್ಕುಗಳು ಅಂತಾರ, ಅವ್ರೇನು ಮಾಡಿದ್ರಂದ್ರೆ ಅದನ್ನು ಕಾದಿಟ್ರು. ಇವತ್ತಿನ ದಿವಸ ಚೀನಾದೊಳಗೆ ಆ ಬುದ್ಧನ ಹಲ್ಲುಗಳಿಗಾಗಿನೇ ಬಂಗಾರದ ಒಂದು ದೇವಸ್ಥಾನವನ್ನು ಕಟ್ಟಿದರು. ಬಂಗಾರದಿಂದ ದೇವಸ್ಥಾನ ಕಟ್ಟಾರ. ದೇವಸ್ಥಾನನೇ ಬಂಗಾರದ್ದು. ವಿಚಾರ ಮಾಡ್ರಿ, ಬುದ್ಧನ ಹಲ್ಲುಗಳು ಬಂಗಾರದ ದೇವಸ್ಥಾನದಲ್ಲಿ ಚೀನಾದೊಳಗದಾವ. ಅಂದ್ರೆ ಈ ದೇಶದ ಇತಿಹಾಸದಲ್ಲಿ ಅಥವಾ ವಿದೇಶಗಳಲ್ಲಿನೂ ಕೂಡ ಮಹಾತ್ಮರು ಮುಟ್ಟಿಕೊಟ್ಟಿರತಕ್ಕಂಥ ವಸ್ತು ಅದು ವಸ್ತುವಾಗಿರುವುದಿಲ್ಲ, ನಿಮ್ಮನ್ನು ಕಾಣುವ ಶಕ್ತಿ ಆಗಿರ್ತದೆ. ಅದಕ್ಕಾಗಿ ಉಡಿ ತುಂಬುವ ಕೆಲಸವನ್ನು ಅವರು ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಅಂತಂದ್ರೆ ಎಷ್ಟು ಚಲೋ ಹೆಣ್ಮಕ್ಳನ್ನು ಕುಂದ್ರಿಸ್ಯಾರ ನೋಡ್ರಿ. ಅವರು ಒಂದು ಗಂಡಸಿಗೆ ಅವಕಾಶ ಇಲ್ಲಿ, ಒಂದು ಗಂಡಸಿಗೆ ಅವಕಾಶ ಇಲ್ಲ. ಇವತ್ತಿನ ತನಕ ಯಾವುದೇ ಗುರುಗಳು ಉಡಿ ತುಂಬು ಕಾರ್ಯಕ್ರಮನ ಒಬ್ಬ ಗಂಡಸರಿಗೂ ಮಾಡಿಲ್ಲ. ಈ ಮಕ್ಕಳು ಅದನ್ನು ಎಲ್ಲಿ ಒಗೆದು ಹೊಕ್ಕಾರೋ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡು, ಎಲ್ಲಿ ಭಾವನೆಗಳದಾವ ಅಲ್ಲಿ ಮಾತ್ರ ಅದನ್ನು ತುಂಬಬೇಕಂತೇಳಿ ತಿಳ್ಕೊಂಡು ಬಹುಶಃ ಹೆಣ್ಣು ಮಕ್ಕಳು ಉಡಿಗಿನೇ ಅದನ್ನು ತುಂಬುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜವಾಗಲೂ ಕೂಡ ಭಾವನೆಗಳಿರುವುದು ಹೆಣ್ಣು ಮಕ್ಕಳಲ್ಲಿ. ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಇದು ಕೇವಲ ಉಡಿ ಒಳಗಿಡುವ ವಸ್ತು ನನ್ನನ್ನು ಕಾಪಾಡಲಿಕ್ಕಲ್ಲ, ನನ್ನ ಮನೆತನವನ್ನು ಕಾಪಾಡಲಿಕ್ಕೆ ಅನ್ನುವಂಥ ಭಾವನೆ ನಿಮಗೆಲ್ಲರಿಗೂ ಬರಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ರಾಮಲಿಂಗ ಸ್ವಾಮಿಗಳ ಬಗ್ಗೆ ಮೊನ್ನೆ 15 ಜನ, ಅಂದಾಜು 15 ಜನ ಸ್ವಾಮಿಗಳು ಬಂದಿದ್ದರು ನಮ್ಮ ಹತ್ರ. ಇಷ್ಟು ಜನ ಸ್ವಾಮಿಗಳು ಯಾಕೆ ಬಂದಿದ್ದೀರಿ ನೀವು ಅಂತ ಗಾಬರಿ ಆದೀವಿ ನಾವು. ಇಷ್ಟು ಜನ ಸ್ವಾಮಿಗಳು ಯಾಕೆ ಬಂದಿರಿ ಅಂದಾಗ ಅವ್ರು ಹೇಳಿದರು, ಇವ್ರದ್ದೊಂದು ದೊಡ್ಡ ಕಾರ್ಯಕ್ರಮ ಐತ್ರಿ, ಅದಕ್ಕೆ ಆಮಂತ್ರಣ ಕೊಡಕ್ಕೆ ಬಂದೀವಿ ಅಂತ. ವಿಚಾರ ಮಾಡ್ರಿ, ಕರ್ನಾಟಕದ ಇತಿಹಾಸದಲ್ಲಿ ಯಾವ ಜಗದ್ಗುರು ಪೀಠದ ಕಾರ್ಯಕ್ರಮಕ್ಕೂ ಕೂಡ 15 ಜನ ಸ್ವಾಮಿಗಳು ಹೋಗಿ ಆಮಂತ್ರಣ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ನಿಮ್ಮ ಸ್ವಾಮಿಗಳು ಪ್ರಭಾವ ಎಷ್ಟಿರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ. ನಿಮ್ಮ ಸ್ವಾಮಿಗಳ ಮೇಲೆ
ಅವರಿಗೆ ಎಷ್ಟು ಕರುಣೆ ಇರಬೇಕು, ಪ್ರೇಮ ಇರಬೇಕು ಉಳಿದ ಸ್ವಾಮಿಗಳಿಗೆ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಒಬ್ಬೊಬ್ಬರು ಸ್ವಾಮಿಗಳು ಎಷ್ಟು ದೊಡ್ಡ ದೊಡ್ಡವರು ಬಂದಿದ್ರಂದ್ರೆ ಅವ್ರು ಎಲ್ಲೂ ಹೊರಗೆ ಹೋಗಲಾರದು ಸ್ವಾಮಿಗಳು. ಅಂಥವರೆಲ್ಲ ಸೇರಿಕೊಂಡು ಕೋಡೇಕಲ್ ಸ್ವಾಮಿಗಳ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಮಾಡಿದರು. ನಮಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಇವರು ರಾಮಲಿಂಗಯ್ಯ ಸ್ವಾಮಿಗಳು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿರ್ತಕ್ಕಂಥವ್ರು. ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ ಇವರ ಕಾರ್ಯಕ್ರಮಕ್ಕೆ ಸನ್ಯಾಸಾಶ್ರಮ ಸ್ವೀಕರಿಸಿದ ಈ ಎಲ್ಲ ಸ್ವಾಮಿಗಳು ಬೆನ್ನಿಗೆ ನಿಂತಿರ್ತಕ್ಕಂಥದ್ದನ್ನು ನೋಡಿದರೆ ರಾಮಲಿಂಗ ಸ್ವಾಮಿಗಳು ನಿಮ್ಮ ಭವಿಷ್ಯ ಬರೆದ್ರೆ ಈ ರಾಮಲಿಂಗ ಸ್ವಾಮಿಗಳ ಭವಿಷ್ಯವನ್ನು ಈ ನಾಡಿನ ಎಲ್ಲ ಸ್ವಾಮಿಗಳು ಬರೆಯಾಕ ಗಟ್ಟಿಯಾಗಿ ನಿಂತಾರಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಸ್ವಾಮಿಗಳು ಅಷ್ಟು ಸರಳ ಯಾರನ್ನೂ ಪ್ರೀತಿ ಮಾಡಂಗಿಲ್ಲ ಪ್ರಭುಗೌಡ್ರ. ನಮ್ಮ ಸ್ವಾಮಿಗಳು ಅಷ್ಟು ಸರಳ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಿಲ್ಲ. ಸ್ವಾನಃ ಸ್ವಾನಂ ದೃಷ್ಟ್ವಾ ಗುರು ಗುರಾಯತೆ, ಸ್ವಾಮಿ ಸ್ವಾಮಿಂ ದೃಷ್ಟ್ವಾ ಗುರು ಗುರಾಯತೆ ಅಂತ ಹೇಳಿ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ನೋಡಿದ್ರೆ ಹೆಂಗೆ ಗುರು ಅಂತಿರ್ತೈತಿ, ಹಂಗೆ ಒಬ್ಬ ಸ್ವಾಮಿಗಳನ್ನು ಇನ್ನೊಬ್ಬರು ಸ್ವಾಮಿಗಳು ನೋಡಿದ್ರೆ ಹೆಚ್ಚು ಗುರು ಅನ್ನೋದ ನಾವು ನೋಡಿದ್ವಿ. ಆದ್ರೆ ಆ ಶಬ್ದಕ್ಕೆ, ಆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಎಲ್ಲ ಸ್ವಾಮಿಗಳು ಇವರು ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ಬಹುಶಃ ರಾಮಲಿಂಗ ಸ್ವಾಮಿಗಳು ಭಾಗ್ಯವಂತರದಾರ ಅಂತಕ್ಕಂಥದ್ದಕ್ಕೆ ಆ ಎಲ್ಲ ಸ್ವಾಮಿಗಳು ಬೆನ್ನಿಗೆ ನಿಂತು ಆ ಕಾರ್ಯಕ್ರಮ ಮಾಡ್ತಾ ಇರೋದು ಸಾಕ್ಷಿಯಾಗಿದೆ. ಅವರು ಬಹಳ ಸಂಘಟನಾ ಚತುರರು ಅಂತಕ್ಕಂಥ ಮಾತನ್ನು ಕೂಡ ನಮಗೆ ಪರಿಚಯ ಮಾಡೋ ಮುಂದೆ ಹೇಳಿದರು. ಬಹುಶಃ ಅವರು ಒಂದು ಮೀಟಿಂಗ್ ಕರೆದ್ರೆ ಸಾಕು 10,000 ಜನ ಅವ್ರ ಹತ್ರ ಬಂದು ಕುಂದಿರ್ತೈತಿ ಅನ್ನುವಂಥ ಮಾತನ್ನು ಹೇಳಿದರು. ಆ 10,000 ಜನ ಒಂದು ಮೀಟಿಂಗ್ ಕರೆದ್ರೆ ಬರುವಂಗಾಗೈತಲ್ಲ, ನಾವೇನು ಹಾರೈಸ್ತೀವಿ ಅಂತಂದ್ರೆ ಆ 10ಕ್ಕೆ ಇನ್ನೊಂದು ಪೂಜೆ ಇಟ್ಟು 1,00,000 ಜನ ಅವರು ಕರೆದ್ರೆ ಬರುವಂಗೆ ಆಗಲಿ ಅಂತೇಳಿ ತುಂಬ ಹೃದಯದಿಂದ ಈ ಮಾತೃನಮನ ಕಾರ್ಯಕ್ರಮದಲ್ಲಿ ಹಾರೈಸಲಿಕ್ಕೆ ನಾವು ಬಯಸ್ತೀವಿ ಅಂತಕ್ಕಂಥದ್ದು. ಯಾರ ಮನಸ್ಸು ಚಲೋ ಅದ ಅವ್ರು ಏನು ಅನ್ಕೊಂತಾರ ಅದೆಲ್ಲ ಆಗತ್ತೆ. ಯಾರ ಮನಸ್ಸು ಚಲೋ ಅದ ಅವ್ರು ಏನು ಅನ್ಕೊಂತಾರ ಅದೆಲ್ಲ ಆಗತ್ತೆ. ರಾಮಲಿಂಗ ಸ್ವಾಮಿಗಳವ್ರ ಮನಸ್ಸು ಚಲೋ ಇರೋದ್ರಿಂದ ಅವ್ರು ಅನ್ಕೊಂಡಿದ್ದೆಲ್ಲ ಆಗತ್ತೆ, ಅವ್ರು ಹೇಳಿದ್ದೆಲ್ಲ ಆಗತ್ತೆ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಅವ್ರಿಗೆಷ್ಟು ಕಿಂಕರ ಸ್ವಭಾವ ಇದೆ ಅಂತಂದ್ರೆ ಎಲ್ಲರಿಗೂ ಚಲೋ ಕುರ್ಚಿ ಹಾಕಿ ಕುಂದ್ರಿಸಿ ತಾವು ಮಾತ್ರ ಕುರ್ಚದ ಮೇಲೆ ಕುಂತಿಲ್ಲ ನೋಡ್ರಿ. ಕಿಂಕರತ್ವ ಇದೆ. ಬಹಳ ಗಮನಿಸ್ಬೇಕು ನೀವೆಲ್ಲ. ಎಲ್ಲಿ ಕಿಂಕರತ್ವ ಇರ್ತದಂತಂದ್ರೆ ಎಲ್ಲಿ ಶಂಕರತ್ವ ಇರ್ತೈತಿ ಅಲ್ಲಿ ಮಾತ್ರ ಕಿಂಕರತ್ವ ಇರುತ್ತೆ ಹೊರತಾಗಿ ಇಲ್ಲ ಅಂದ್ರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಶಂಕರತ್ವ ಅಂತಕ್ಕಂಥದ್ದು ಇರೋದ್ರಿಂದನೇ ಆ ಕಿಂಕರತ್ವಕ್ಕೆ ಅವಕಾಶ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಿಂಕರತನ ಶಂಕರತನವನ್ನು ತಂದು ಈ ನಾಡನ್ನು ಉದ್ಧಾರ ಮಾಡುವಂಗೆ ಆಗಲಿ ಅಂತೇಳಿ ಹಾರೈಸಿ ಅತೀ ವೇಗದಿಂದ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮುಂದೆ ಇನ್ನೂ ಕೂಡ ನಾವು ಮುಧೋಳಕ್ಕೆ ಹೋಗಬೇಕಾಗಿರೋದ್ರಿಂದ ಇನ್ನೊಂದು ಸಾರಿ ಯಾವಾಗಾದರೂ ಬಂದು ಸುದೀರ್ಘವಾದ ಉಪದೇಶವನ್ನು ನಿಮಗೆ ಮಾಡ್ತೀವಿ. ಇಲ್ಲಿರೋ ಬಾಗೇವಾಡಿ ಸ್ವಾಮಿಗಳು ಎಲ್ಲರೂ ಮಸ್ತ್ ಮಾತಾಡೋರದಾರ. ಅವರು ಸುಂದರ ಉದಾಹರಣೆಗಳನ್ನ ಕೊಟ್ಟು ಮಾತಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೋಗೋದಿಲ್ಲ, ಮಣ್ಣನವ್ರು ಎಲ್ಲಿ ಹೋಗೋದಿಲ್ಲ, ಅವರೆಲ್ಲರೂ ಅಲ್ಲೇ ಇರ್ತಾರೆ. ನೀವು ಇಲ್ಲೇ ಇದ್ದುಕೊಂಡು ಚಂದ ತಲೆ ತುಂಬಿಕೋರಿ, ಅದು ಮುಗಿದ ಮೇಲೆ ಹೊಟ್ಟೆ ತುಂಬಿಕೋರಿ. ಈಗ ಅದಕ್ಕಿಂತ ಮೊದಲು ಉಡಿ ತುಂಬಿಕೊಳ್ಳಾಕ ತಯಾರಾಗಿದ್ದೀರಿ. ಉಡಿ ತುಂಬಿಕೊಳ್ಳಾಕ ಅವಕಾಶ ಐತಿ, ತಲೆ ತುಂಬಿಕೊಳ್ಳಾಕ ಅವಕಾಶ ಐತಿ, ಹೊಟ್ಟೆ ತುಂಬಿಕೊಳ್ಳಾಕ ಅವಕಾಶ ಐತಿ. ಇನ್ನೇನು ಬೇಕು? ಯಾರ ದೌಡ್ ಬಾ ಅಂತ ಫೋನ್ ಮಾಡಿದ್ರೆ ಸುಮ್ಕೊಂಡ್ರೋ ಜೊಕಮಾರ 12 ಮೇಲೆ ಬರ್ತೀನಿ ಅಂತ ಹೇಳ್ರಿ. ಇವತ್ತಿನ ಮೆಟ್ಟಿಗೆ ಮಾತ್ರ ಹಂಗೆ ಹೇಳ್ರಿ. ನೀವು ಮುಂದೆ ಮತ್ತೆ ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಸಮಯಕ್ಕೆ ಸರಿಯಾಗಿ ಅಲ್ಲಿರ್ರಿ. ನಾ ಗುರುವಿನ ಸನ್ನಿಧಾನದೊಳಗದೀನಿ. ಇವತ್ತು ನಾ ಅವಸರ ಮಾಡಿ ಬರೋದಿಲ್ಲ. ಈ ಕಾರ್ಯಕ್ರಮ ಎಲ್ಲಿಯವರೆಗೆ ಸಾಗುತ್ತೋ ಅಲ್ಲಿಯವರೆಗೆ ಚಂದ ನಾ ಕುತ್ಕೊಂಡು ಇದನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾಳೆ ನಾಡ್ದ ಇನ್ನೂ ಎಷ್ಟು ಕಾರ್ಯಕ್ರಮಗಳು ಬರ್ತಾವೆ ಅವೆಲ್ಲ ನಿಮ್ಮ ಸಲುವಾಗಿ ಹಮ್ಮಿಕೊಂಡ ಕಾರ್ಯಕ್ರಮನೇ ಹೊರತಾಗಿ ಅವ್ರ ಸಲುವಾಗಿ ಮಾಡಿದ್ದಲ್ಲ. ನಿಮ್ಮನ್ನು ಗೌರವಿಸ್ಬೇಕನ್ನುವಂಥ ಕಾರ್ಯಕ್ರಮವನ್ನು ಅವ್ರು ಇಟ್ಕೊಂಡಾರಂದ ಮೇಲೆ ಅವರಿಗೆ ಗೌರವ ಬರುವಂಗೆ ನೀವು ನಡ್ಕೋರಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲಿ ಕೋಡೇಕಲ್ ಸ್ವಾಮಿಗಳು ಕಾರ್ಯಕ್ರಮದ ಮುಖಂಡತ್ವ ವಹಿಸ್ಕೊಂತಾರೆ, ಒಬ್ಬರೇ ಇಲ್ಲಿ ವಹಿಸ್ಕೊಂಡವ್ರು ಭಾಳ ಮಂದಿ ವಹಿಸ್ಕೊಂಡಿರಿ. ಆದರೂ ಸುಮ್ಮನೆ ಒಂದು ಹೆಸರು, ಎಲ್ಲ ಸ್ವಾಮಿಗಳ ಹೆಸರು ನಮಗೆ ಗೊತ್ತಿಲ್ಲ. ಕೋಡೇಕಲ್ ಸ್ವಾಮಿಗಳು ಮುಂದಾಳತ್ವ ವಹಿಸ್ಕೊಂಡಾರ. ಎಲ್ಲಿ ಕೋಡೇಕಲ್ ಸ್ವಾಮಿಗಳು ಕಾರ್ಯಕ್ರಮದ ಮುಂದಾಳತ್ವ ವಹಿಸ್ಕೊಂತಾರ ಆ ಕಾರ್ಯಕ್ರಮಕ್ಕೆ 2 ಕೋಡ್ ಬಿಡ್ತಾವೆ. 2 ಮಾತೇ ಇಲ್ಲ. ಅವ್ರದ್ದು ಸಂಘಟನಾ ಚಾತುರ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಭೆಯನ್ನು ಹೆಂಗೆ ಶಿಸ್ತಾಗಿ ಮಾಡಬೇಕು, ಯಾರನ್ನ ಎಲ್ಲಿ ಕುಂದಿರಿಸ್ಬೇಕು, ಹೆಂಗೆ ಕುಂದಿರಿಸ್ಬೇಕು, ಎಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕು, ಎಲ್ಲವೂ ಕೂಡ
ಅವ್ರ ಹತ್ರ ಅದ್ಭುತವಾದ ತಿಳುವಳಿಕೆ ಇರೋದರಿಂದ ಈ ಕಾರ್ಯಕ್ರಮ ಸುಂದರವಾಗಿ ಸಾಗಿದೆ. ಅವರ ತಾಯಿ ಇಲ್ಲಿದ್ದಾಳೆ, ಸ್ವಾಮೀಜಿಯವರ ತಾಯಿ. ಆ ತಾಯಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ ಎನ್ನುವಂಥ ಹಾರೈಕೆಯನ್ನು ಹಾರೈಸ್ತೀವಿ. ಬಹುಶಃ ಈ ಕುರ್ಚದ ಮೇಲೆ ಕುಂತ ಎಲ್ಲ ಹೆಣ್ಮಕ್ಳು ಏನಿದ್ದೀರಿ, ಒಬ್ಬೊಬ್ಬರು ಒಂದೊಂದು ವಿಶೇಷ ಸ್ಥಾನದೊಳಗದಿರಿ. ನಾವೇನು ನಿಮ್ಮ ಸಲುವಾಗಿ ಹಾರೈಸ್ತೀವಿ ಅಂದ್ರೆ ನೀವು ವಿಧಾನಸೌಧಕ್ಕೆ ಪಾರ್ಲಿಮೆಂಟಿಗೆ ಹೋಗಿ ಕುಂದ್ರುವಂಗೆ ಆಗಲಿ, ಈ ಕುರ್ಚದಿಂದ ಆ ಕುರ್ಚೆಗೆ ಹೋಗಿ ಕುಂದ್ರುವಂಗೆ ನಿಮಗೂ ಆಗಲಿ ಅಂತೇಳಿ ಹಾರೈಸ್ತೀವಿ. ಈ ಕಡೆ ಬಲಕೇನು ಕುಂತಾರ ಅಣ್ಣಗಳು, ಇವ್ರಿಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ. ಪ್ರಭುಗೌಡರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಸಾಮಾಜಿಕ ಕಳಕಳಿಯನ್ನು ಉಳ್ಳವರಾಗಿದ್ದಾರೆ ಎನ್ನುವಂತಹದ್ದನ್ನು ಕೇಳಿಕೊಂಡು ನಮಗೆ ಬಹಳ ಖುಷಿ ಅನಿಸಿದೆ. ಪ್ರಭುಗೌಡರ ಮುಖಂಡತ್ವದಲ್ಲಿ ಕೇವಲ ಮಠಗಳ ಸಮಸ್ಯೆ ಅಲ್ಲ, ಜನಗಳ ಸಮಸ್ಯೆ ಅಲ್ಲ, ಈ ನಾಡಿನ ಸಮಸ್ಯೆ ದೂರ ಆಗಲಿ ಅಂಥೇಳಿ ಪ್ರಭುಗೌಡರನ್ನು ಕೂಡ ಹಾರೈಸಿ ಎಲ್ಲರಿಗೂ ಶುಭವನ್ನು ಕೋರಿ ನಾವು ಮುಂದಿನ ಕಾರ್ಯಕ್ರಮಕ್ಕೂ ಹೋಗಬೇಕಾಗಿದೆ. ಒಟ್ಟಾರೆ ಮಾತೃ ನಮನ ಈ ದೇಶದ ಅದ್ಭುತ ಆದರ್ಶಗಳಲ್ಲಿ ಒಂದು ಅಂತಕ್ಕಂಥದ್ದನ್ನು ಹೇಳ್ತಾ, ಮೊದಲನೇ ಸ್ಥಾನ ತಾಯಿಗಿದೆ. ನಿಮಗೆಲ್ಲರಿಗೂ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ನೀವು ಅವರಿಗೆ ಯೋಗ್ಯ ಸ್ಥಾನವನ್ನು ಕೊಟ್ಟು ಕಾಪಾಡಿಕೊಂಡು ಹೋಗ್ರಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೇವೆ.